ಏನು ಒಬ್ಬರೇ ಬರ್ತಾ ಇದ್ದೀರಲ್ಲ? ಅಭಿರಾಮಿ ಮೇಡಮ್ ಇಲ್ವಾ? ಕರ್ಕೊಂಬರ್ಲಿಲ್ವಾ? ಫುಲ್ ಮನೆ ಹುಡುಕಿದ್ರಾ? ಅಲ್ಲಿ ಮೇಲೆ ಒಂದು ಎಕ್ಸ್ಟ್ರಾ ರೂಮ್ ಇತ್ತಲ್ಲ, ಅಲ್ಲಿ ಹುಡುಕಿದ್ರಾ? ನನಗೆ ಅವಳು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಅವಳಿಲ್ಲಿಲ್ಲ ಅಂತ ಅರ್ಥ ಅಲ್ಲ. ಅಭಿರಾಮಿ ಈ ಮನೇಲಿದ್ದಾಳೆ ಅನ್ನೋದಕ್ಕೆ ನನ್ಗೆ ಹೇಗೆ ಇನ್ಫಾರ್ಮೇಶನ್ ಬಂತೋ ಅದೇ ಥರ ನಾನಿಲ್ಲಿಗೆ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವಳನ್ನ ಎಲ್ಲೋ ಬಚ್ಚಿಟ್ಟಿದ್ದೀರ. ನಿನ್ ಮಾತುಗೂ ನಿನ್ ಮುಖದಲ್ಲಿರೋ ಭಾವನೆಗಳಿಗೂ ಸಂಬಂಧನೇ ಇಲ್ಲ. ಒಂದು, ಅಭಿರಾಮಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತು, ಅಥವಾ ನೀನೇ ಅವಳ ಬಚ್ಚಿಟ್ಟಿರೋದು. ನೀವು ಹೇಳಿದ್ದು ಎರಡೂ ಸುಳ್ಳು. ನಾನು ಅವರನ್ನು ಬಚ್ಚಿಟ್ಟಿಲ್ಲ, ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತನೂ ನನಗೆ ಗೊತ್ತಿಲ್ಲ. ಸರಿ ಆಯ್ತು, ಗೊತ್ತಿಲ್ಲ ಅಲ್ಲ? ಇಲ್ಲೇ ಕೂತಿರ್ತೀನಿ. ಅಭಿರಾಮಿಗೆ ಸಂಬಂಧಪಟ್ಟವರು ಒಂದು ಕಾಲ್ ಮಾಡಬೇಕು, ಇಲ್ಲ ಇಲ್ಲಿಗೆ ಬರಬೇಕು. ಅಟ್ಲೀಸ್ಟ್ ಯಾರು ಬಂದಿಲ್ಲ ಅಂದ್ರೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಡಾಕ್ಟರ್ ಆದ್ರೂ ಬರಲೇಬೇಕಲ್ಲ. ಇವತ್ತು ಅಭಿರಾಮಿನ ಹುಡ್ಕೋವರೆಗೂ ಈ ಮನೆಯಿಂದ ಆಚೆ ಹೋಗಲ್ಲ. ಏನದ್ ಸೌಂಡು? ಏನೂ ಇಲ್ವಲ್ಲ. ನಿಜವಾಗ್ಲೂ ನೀನು ಕೇಳಿಸ್ತಾ ಇಲ್ವಾ? ನನಗೇನು ಕೇಳಿಸ್ತಾ ಇಲ್ವಲ್ಲ. ನಿಮ್ಗೆಲ್ಲೋ ಭ್ರಮೆ ಇರಬೇಕು ಅಷ್ಟೇ. ಭ್ರಮೆನ? ಭ್ರಮೆ ತೋರಿಸ್ತೀನಿ, ಭ್ರಮೆ ಏನು ಅಂತ. ಏನಿದ್ ಸೌಂಡು? ಅದು ಡೋರ್ ಓಪನ್ ಮಾಡು. ಅದು ಕೀ ನನ್ನ ಹತ್ರ ಇಲ್ಲ. ಕೀ ಇಲ್ವಾ? ಕೀ ಇಟ್ಕೊಂಡು ನಾಟಕ ಮಾಡಬೇಡ, ಓಪನ್ ಮಾಡು. ಇಲ್ಲ, ನಿಜವಾಗ್ಲೂ ಕೀ ನನ್ನ ಹತ್ರ ಇಲ್ಲ. ಹೌದಾ? ಕೀ ಇಲ್ವಾ? ಮತ್ತು ಒಳಗಡೆಯಿಂದ ಸೌಂಡ್ ಹೇಗೆ ಬರ್ತಾ ಇದೆ? ಹೇಳ್ತಿರುವ ನನಗೆ ಗೊತ್ತಿಲ್ಲ ಅಂತ. ಹೌದಾ? ಹೇಗೆ ಗೊತ್ತು ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಹೇಗೆ ಓಪನ್ ಆಯ್ತು? ಅಮ್ಮ ಅಭಿರಾಮಿ, ಹೊರಗಡೆ ಬಾ ಅಮ್ಮ. ನಿನ್ನ ಭಕ್ತ ಹೊರಗಡೆ ಕಾಯ್ತಾ ಇದ್ದಾನೆ, ಬಾರಮ್ಮ. ಇವಳು ನನ್ನ ತಮ್ಮನ ಮಗಳು. ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ಅಣ್ಣನು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ.
ನಾನಿಲ್ಲಿ ಬಚ್ಚಿಟ್ಕೊಳ್ಳೋಣ ಅಂತ ಬಂದ, ಹೊರಗಡೆಯಿಂದ ಲಾಕ್ ಆಗ್ಬಿಡ್ತು. ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಯಾರು ಬರ್ತಾನೆ ಇಲ್ಲ. ಅದಕ್ಕೆ ಭಯ ಆಗಿ ಬಾಗ್ಲು ತಟ್ತಿದ್ದೆ. ಶಿವಕುಮಾರ್, ಕಿಲಾಡಿ ಕಣೋ ನೀನು. ಇಲ್ಲ ಅಂದಿದ್ರೆ ಶಿವಗಾಮ್ ಇಷ್ಟು ವರ್ಷ ನಿನ್ನ ಮ್ಯಾನೇಜರ್ ಆಗಿ ಕಂಪ್ನಿಲಿ ಇಟ್ಕೋತಾನೆ ಇರಲಿಲ್ಲ. ಆ ಮಾತೆಲ್ಲ ಈಗ ಯಾಕೆ? ನಿನ್ನ ಹೆಂಡತಿ ಇಲ್ಲಿ ಬಂದಿಲ್ಲ ಅಂತ ಗೊತ್ತಾಯ್ತಲ್ಲ, ಹೋಗ್ತಾ ಇರಬೇಕು. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮನೇಲಿ ಒಡವೆ ಕಳ್ತನ ಆಗಿದೆ ಅಂತ ಹೇಳ್ತೀನಿ. ಕಳ್ತನ ಆಗಕ್ಕಿಂತ ಮುಂಚೆ ಆದಿ ಬಂದು ಹೋದ ಅಂತ ಹೇಳ್ತೀನಿ. ಓ, ನೀನು ಆ ರೂಟಲ್ಲಿ ಬರ್ತಾ ಇದೀಯಾ? ಸರಿ, ನಾನು ನಿಮ್ಮ ರೂಟಲ್ಲೇ ಬರ್ತೀನಿ. ಈಗ ಒಳಗಡೆ ಈ ಮಗು ಬಿಟ್ಟು ಅಭಿರಾಮಿ ಇಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಇದೆ? ಅಕಸ್ಮಾತ್ ಒಳಗಡೆ ಅವಳು ಇದ್ರೂ ಇರ್ಬೋದಲ್ವಾ? ನಾನು ಒಳಗಡೆ ಹೋಗಿ ಅಭಿರಾಮಿ ಇದ್ದಾಳೋ ಇಲ್ವೋ ಅಂತ ನೋಡ್ಕೊಂಡು ಬಂದು ಹೇಳ್ತೀನಿ. ಅವಾಗ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಬೇಡವೋ ಅಂತ ಡಿಸೈಡ್ ಮಾಡು. ಸರಿ, ಆಯಿತು, ನೋಡ್ಕೊಂಬನ್ನಿ. ಚಾರ್ಮಿ ಎಲ್ಲಿದ್ದಾರೆ? ಒಂದು ನಿಮಿಷ ಇರಿ. ಎಲ್ಲೋದ್ಲು ಅಭಿರಾಮಿ? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಗುರೂಜಿ ತೋರಿಸಿದ್ದು ಅದೇ ಬೆಡ್ರೂಮು, ಇದೇ ಮನೆ, ಎಲ್ಲೂ ಕಾಣ್ತಾ ಇಲ್ಲ. ಅಭಿರಾಮಿ ಮೇಡಮ್ ಇದ್ದಾರಾ? ಇಲ್ಲ. ಇಲ್ಲ ತಾನೇ? ಮತ್ತೆ ಹೋಗ್ತಾ ಇರು. ಏ ಚಾರ್ಮಿ, ಬಾ ಇಲ್ಲಿ. ಅಲ್ಲ, ಎಂತ ಸಾಧನೆ ಮಾಡಿದ್ದೀಯಾ? ನಿನ್ನಿಂದ ಅಭಿರಾಮಿ ಮೇಡಮು ಇಲ್ಲೇ ಉಳ್ಕೊಳ್ಳೋ ಥರ ಆಯಿತು. ಇಲ್ಲ ಅಂದಿದ್ರೆ ಆ ರಾಕ್ಷಸ ಅವ್ರನ್ನ ಕರ್ಕೊಂಡೋಗಿರೋನು. ಅಭಿರಾಮಿ ಅವರೇ ಬಾಗಿಲು ತಗ್ತಾ ಇದ್ರು ಅಂತ ನನಗೆ ಗೊತ್ತಾಯಿತು. ಹಾದಿನೂ ಕೇಳಿಸ್ಕೊಂಡು ಬಂದ. ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವೋ ಅಂತಿದ್ದೆ. ಅದು ಸರಿ, ಅವ್ರ ಜಾಗದಲ್ಲಿ ನೀನು ಹೇಗೆ ಬಂದೆ? ಆದಿ ಬೇಸ್ಮೆಂಟಿಗೆ ಬರ್ತಾನೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು?